ಶಾಲೆಯ ಹಾಗೂ ಅನುದಾನಿತ ಶಾಲೆಯ ಮಕ್ಕಳನ್ನ ಪ್ರತಿಭಾನ್ವಿತ ಈಗ ಸದ್ಯಕ್ಕೆ ನಾವು ಇಟ್ಕೊಂಡಿದ್ದು 7ನೇ ವರ್ಗದಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದವರು ಹಾಗೂ ಹೈಸ್ಕೂಲ್ನಲ್ಲಿ SLC ಮತ್ತು PUC ಪ್ರಥಮ ಸ್ಥಾನ ಪಡೆದವರು. ಮುಖ್ಯವಾಗಿ ಇದರಲ್ಲಿ ಯಾವುದು ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳನ್ನ ಕೇಂದ್ರೀಕರಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭ ಮಾಡಿದಂತ ಒಂದು ಕಾರ್ಯಕ್ರಮ. ಹಿಡಿತವಾಗಿ, ಮಿತವಾಗಿ, ಸರಿಯಾಗಿ ಅದನ್ನು ನಡೆಸ್ಕೊಂಡು ಬರೋಣ ಅಂತ ಉದ್ದೇಶದೊಂದಿಗೆ ಮುಂದೆ ಅದನ್ನ ಬೆಳೆಸುವಂತ ವಿಚಾರ ಇದೆ. ಸದ್ಯಕ್ಕೆ ಒಂದು ಸೀಮಿತವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದು ಒಂದು ಪ್ರತಿಭೆಗೆ ಸಲ್ಲಬೇಕಾದ ಪುರಸ್ಕಾರ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ಮಕ್ಕಳ ಮೇಲಾಗಲಿ ಈ ಹಳ್ಳಿಗಳಿನ ಮಕ್ಕಳು ಎತ್ತರಕ್ಕೆ ಬೆಳೆಯುವುದಕ್ಕೆ ದೈವ ಸಂಕಲ್ಪ ಸಹಾಯ ಮಾಡಲಿ ಎಂಬಂತ ಸಂಕಲ್ಪದೊಂದಿಗೆ ಮಾಡಿದಂತ ಈ ಕಾರ್ಯಕ್ರಮ ಇದೆ. ಸುಬ್ರಹ್ಮಣ್ಯ ಭಟ್ರು ಬಳಿ ಅಮ್ಮನೂರ ಮನೆ ಭಟ್ರು ಅಂತ ಪ್ರಸಿದ್ಧರಾದವರು. ಅಷ್ಟು ಅಮ್ಮನೂರ ಭಟ್ರಿಗೆ ಅವರಿಗೆ ಅಮ್ಮನೂರ ಮನೆಯವರಿಗೆ ಒಂದು ದೇವ ಈ ಕ್ಷೇತ್ರಕ್ಕೆ ಮತ್ತು ಅಮ್ಮ ಭಟ್ರಿಗೆ ಅಷ್ಟು ಅವಿನಾಭಾವ ಸಂಬಂಧ. ಅವರ ಒಂದು ಪ್ರಭಾವ ಈ ಕ್ಷೇತ್ರದ ಮೇಲೆ ಅಂದ್ರೆ ಅವರ ಒಂದು ಸನ್ನಡತೆ, ಸಂಕಲ್ಪ, ದೃಢಚಿತ್ತ ಇವೆಲ್ಲ ನಮ್ಮೊಂದಿಗಿದೆ. ಅವರನ್ನು ಕೂಡ ನಾವು ನಮ್ಮೊಂದಿಗೆ ಒಪ್ಪಿಕೊಂಡಿದ್ದಕ್ಕೆ ಅವರನ್ನು ಕೂಡ ನಾವು ತತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿರುವಂತ ಶ್ರೀ BG ನಾಯಕ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಬಂದಂತವರು, ಈಶ್ವರ ಭಟ್ರವರು, ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯ ನೆಲೆಯಾಗಿ ಸೆಲೆಯಾಗಿ ನಿಂತವರು. ಅವರು ನಿಮ್ಮೊಂದಿಗೆ ಸಮಯ ಕಳೆಯೋದಕ್ಕೆ ನಮ್ಮೊಂದಿಗೆ ಸಂತೋಷದಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶ್ರೀ ಗೋಪಾಲಕೃಷ್ಣ ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರು ಅತ್ಯಂತ ಸರಳವಾಗಿ ಮಾತನಾಡಿದರು. ನಮ್ಮ ದೇಶದ ಅತ್ಯುನ್ನತ ನ್ಯಾಯ ಸಂಸ್ಥೆ ಸುಪ್ರೀಂ ಕೋರ್ಟ್, ಅಪೆಕ್ಸ್ ಕೋರ್ಟ್ ಅಂತ ಕರೆದ ಸುಪ್ರೀಂ ಕೋರ್ಟ್, ಅದರ ನ್ಯಾಯಮೂರ್ತಿಯಾದಂಥ ನಾಗರತ್ನ ಮೇಡಮ್ ಅವರ ಮನೆಯವರು. ಅವರು ರಾಮಯ್ಯ ಹೇಳಿದಾಗ ರಾಮಯ್ಯ ಆ ಸಮೂಹ ಸಂಸ್ಥೆಗಳ ಬೆಂಗಳೂರು ನಮ್ಮ ಕರ್ನಾಟಕದ ಪ್ರತಿಷ್ಠಿತವಾದಂಥ ಸಮೂಹ ಸಂಸ್ಥೆಗಳ ಅಲ್ಲಿ ರಿಜಿಸ್ಟರ್ ಆಗಿ ಕೆಲಸ ಮಾಡೋದಂತ ಸರಳ ವ್ಯಕ್ತಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಿಕ್ಕಿದ್ದು ನಮ್ಮ ಯೋಗ ಅಂತ ಹೇಳಬೇಕು, ಬಂದು ನಮ್ಮೊಂದಿಗಿದ್ದು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಅವರ ಸಮೂಹ ಬಂದಿದೆ. ಸುಬ್ರಹ್ಮಣ್ಯ ಭಟ್ರು ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅನುಕೂಲವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನು ಸನ್ಮಾನ್ಯ ST ಭಟ್ರು ಅವರು ಕಾಲೇಜಿನ ಉಪನ್ಯಾಸಕರಾಗಿ ಮುಖ್ಯವಾಗಿ ಗುರುತಿಸಿಕೊಂಡವರು ಸ್ವಾಗತಿಸ್ತಾ ಇದ್ದಾರೆ. ST ಭಟ್ರು ಅವರ ಮಗಳ ಇವತ್ತು ಕೇವಲ ಒಂದೂರಿನಂತ ಒಂದು ಸ್ಥಳದಿಂದ ರಾಜ್ಯ ಮಟ್ಟದಲ್ಲಿ ನೆನಪಿಡಿ PUCಯಲ್ಲಿ ಅತ್ಯಂತ ಸ್ಪರ್ಧೆ ಇರುವಂತಹದ್ದು, ಕಾಮರ್ಸ್ ಆರ್ಟ್ಸ್ಗಿಂತ ಸ್ಪರ್ಧೆ ಇರುವಂತಹದ್ದು. ಅದರ ಸ್ಪರ್ಧೆ ಅಂದ್ರೆ 0.1 0.00 ಏನೋ ಸ್ಪರ್ಧೆ ಅಂತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ರಾಜ್ಯ ಮಟ್ಟಕ್ಕೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನನ್ನ ಅತ್ಯಂತ ಆತ್ಮೀಯರು ಸುಬ್ಬಣ್ಣತಕರಿದ್ದವರಿಗೆ ಅವರು ಅಭಿವೃದ್ಧಿ ಪಡಿಸುವಂತ ಸಂಕಲ್ಪ ತೊಟ್ಟಂತ ಒಂದು ಅತ್ಯುತ್ತಮ ವ್ಯಕ್ತಿ. ಅವರು ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಮುಖ್ಯವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದೀರಿ. ಈ ಒಂದು ನಿಮ್ಮ ಒಂದು ಪ್ರತಿಭೆಗೆ ಒಂದು ಗೌರವ ಸಿಗ್ತದೆ ಅನ್ನುವಂತ ಒಂದು ಆಸಕ್ತಿಯಿಂದ ಬಂದಿದ್ದೇನೆ. ನಿಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನಿಮ್ಮ ಜೀವನ ಸಮೃದ್ಧ ಆಗಲಿ ನಿಮ್ಮಂತ ಆಶಯದೊಂದಿಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಸದಸ್ಯರಲ್ಲಿ
ಕರಿಕಾಲ ಪರಮೇಶ್ವರಿ ದೇವಸ್ಥಾನ ತಾಯಿ ಟ್ರಸ್ಟಿನ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶ್ಲಾಘನೀಯ ಹಾಗೂ ಇನ್ನುಳಿದ ದೇವಸ್ಥಾನದ ಟ್ರಸ್ಟ್ಗಳಿಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ದೇವಸ್ಥಾನ ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗದೆ ಸಾಂಸ್ಕೃತಿಕ ಹಾಗೂ ಇಂತಹ ವಿದ್ಯಾ ಕೇಂದ್ರಗಳಾಗಿ ಅಥವಾ ವಿದ್ಯೆ ಕಲಿಯುವಂತವರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಸಮಾಜಕ್ಕೆ ತನ್ನ ಕೊಡುಗೆಯನ್ನ ಕೊಡ್ತಾ ಇದೆ. ಬಹಳ ಶ್ರೀಮಂತವಾದಂತಹ ಟ್ರಸ್ಟ್ ಧರ್ಮಸ್ಥಳ ಇಂಥ ಟ್ರಸ್ಟ್ನವರು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಆದರೆ ಇಂಥ ಒಂದು ನಮ್ಮ ಪಂಚಾಯತ್ ವ್ಯಾಪ್ತಿಯೊಳಗೆ ಶ್ರೀ ಕರಿಕಾಲ ಪರಮೇಶ್ವರಿ ಟ್ರಸ್ಟ್ನವರು ಇಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಇವತ್ತಿನ ಈ ವಿಷಯವನ್ನೇ ಹೇಳ್ತಾ ಇರುವಾಗೆ ಪ್ರತಿಭೆಗಳಿಗೆ ನಾವು ಪುರಸ್ಕಾರವನ್ನ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಶಾಲೋದಸಿ ಶ್ರೀದೇವಿಯ ಪ್ರಸಾದವನ್ನು ನೀಡಿ ಸತ್ಕರಿಸಿದ್ದಾರೆ. ಶ್ರೀದೇವಿ ಆಶೀರ್ವಾದ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯನ್ನ ಹೀಗೆ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ. ಬಹಳ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ, SSLCಯಲ್ಲಿ ಪ್ರಥಮ ರ್ಯಾಂಕ್ ಬಂದಿರ್ತಾರೆ, PUC ಹೋಗುವಲ್ಲಿವರೆಗೆ ಅವರು ಬಹಳ 5ನೇ ಸ್ಥಾನ 4ನೇ ಸ್ಥಾನ ಅಥವಾ ಫೇಲಾದವರ ಸಹಿತ ನಾನು ಕಂಡಿದ್ದೇನೆ. ಹಾಗಾಗಿ ಈ ಕಲಿಕೆ ಇವತ್ತು ಏನೋ ನಮಗೆ ಸನ್ಮಾನ ಸಿಕ್ಕಿದೆ ಹೇಳಿ ನಾವು ಅಹಂಕಾರವನ್ನ ಪಡಬಾರದು. ಅಚಲವಾದಂತಹ ಕಲಿಕೆಯ ಮೇಲೆ ಶ್ರದ್ಧೆ ಹಾಗೂ ಭಕ್ತಿ ಹಾಗೂ ದೃಢತೆಯ ಮೂಲಕ ನಿರಂತರವಾಗಿ ತಮ್ಮ ಜೀವನದ ಕಲಿಕೆ ಇಷ್ಟಕ್ಕೆ ಮುಗುದಿಲ್ಲ, ಅಂತಿಮ ಹಂತದವರೆಗೂ ಇದೇ ರೀತಿ ತಾವು ಪ್ರಥಮ ಸ್ಥಾನ ತೃತೀಯ ಸ್ಥಾನ ಅಥವಾ ತೃತೀಯ ಸ್ಥಾನವನ್ನು ಪಡೆದು ತಮ್ಮ ಜೀವನವನ್ನ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವುದರ ಮೂಲಕ ತಮ್ಮ ಪಾಲಕರಿಗೆ ಅವರೇನು ಶ್ರಮ ಪಡ್ತಾರೆ ತಮ್ಮ ವಿದ್ಯಾಭ್ಯಾಸಕ್ಕೆ ತಮ್ಮ ಪಾಲಕರಿಗೆ ಸಂತೋಷವನ್ನು ಉಂಟು ಮಾಡುವುದರ ಮೂಲಕ ಈ ಒಂದು ನಮ್ಮ ಕ್ಷೇತ್ರಕ್ಕೆ ಸಹಿತ ಒಂದು ಹೆಸರನ್ನ ತಂದುಕೊಡ್ತೀವಿ. ತಾವು ಇದೇ ರೀತಿ ಇರುವಂತಹ ಒಂದು ಆಶಾ ನುಡಿಯನ್ನ ನಾವು ಇಟ್ಟುಕೊಂಡಿದ್ದೇವೆ. ನಿಮ್ಮ ಈ ಪ್ರತಿಭೆ ನಿರಂತರವಾಗಿ ಹೀಗೆ ಮುಂದುವರಿಲಿ. ಕರಿಕಾಲ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಪಡೆದಂತ ನಿಮ್ಮ ಆಶೀರ್ವಾದ ನಿಮ್ಮ ಜೀವನವನ್ನ ಹಸನ್ಮುಖಿಯನ್ನಾಗಿರಲಿ ಅಂತ ನಾನು ಶ್ರೀ ದೇವರಲ್ಲಿ ಬೇಡಿಕೊಳ್ತಾ ಅವಕಾಶ ಕೊಟ್ಟಕ್ಕಾಗಿ ಕರಿಕಾಲ ಪರಮೇಶ್ವರಿ ಟ್ರಸ್ಟ್ನವರಿಗೆ ಹಾಗೂ ಇಲ್ಲಿರುವ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಈ ಸಾಧನೆಗೆ ನೆರವಾದ ನನ್ನ ತಂದೆ ತಾಯಿಯರು ಹಾಗೂ ನನ್ನ ಶಿಕ್ಷಕರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲವೂ ದೇವಿಯ ಆಶೀರ್ವಾದ. ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕ್ಲಾಸ್ನಲ್ಲಿ ಶಿಕ್ಷಕರು ಹೇಳ್ಕೊಟ್ಟದನ್ನ ಗಮನವಿಟ್ಟು ಕೇಳಿಸ್ಕೊಂಡು ಮನೆಗೆ ಬಂದು ಎರಡು ಮೂರು ತಾಸು ಅದನ್ನ ಸರಿಯಾಗಿ ಓದಿದ್ರೆ ಅದು ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಓದ್ತಾ ಇರಬೇಕು. ರೆಗ್ಯುಲರ್ ಆಗಿ ಓದ್ತಾ ಇರೋದು ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಆಲೋಚಿಸ್ತಾ ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡಿದ ಟ್ರಸ್ಟ್ಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಧನ್ಯವಾದಗಳು. ಅತ್ಯಂತ ಖುಷಿಯ ಸಂಗತಿ, ಈಗಾಗಲೇ ಸಂಘಟಕರು ಹೇಳಿದ ಹಾಗೆ ಕಳೆದ 2 ವರ್ಷಗಳಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಎನ್ನುವಂತಹ ಕಾರ್ಯಕ್ರಮವನ್ನ ಈ ಕರಿಕಾಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ. ಪ್ರತಿಭೆಗೆ ಪ್ರೇರಣೆಯನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಪ್ರತಿಭೆಯನ್ನು ಬೆಳಗಿಸಲಿಕ್ಕೆ ಆ ಪ್ರತಿಭೆಯನ್ನು ಗುರುತಿಸಬೇಕಾಗ್ತದೆ ಮತ್ತು ಬೆನ್ನು ತಟ್ಟಬೇಕಾಗ್ತದೆ. ಹಾಗೆ ನಾವು ಪ್ರೇರೇಪಣೆ ಕೊಟ್ಟಾಗ ಅವರು ತಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟ್ ಆವತ್ತು ಉತ್ತಮವಾದಂತಹ ಶ್ಲಾಘನೀಯವಾದಂತಹ ಕಾರ್ಯಕ್ರಮವನ್ನ ಮಾಡುತ್ತಿರುವುದರ ಕಾರಣಕ್ಕಾಗಿ ನಾನು ಇಲಾಖೆಯ ಪರವಾಗಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಆ ಟ್ರಸ್ಟಿಗೆ ಅಭಿಮಾನದ
ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ವೇದಿಕೆ ಯಾಕೋ ವಿಶೇಷ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ 3 ಸುಬ್ರಹ್ಮಣ್ಯರು ಒಟ್ಟಿಗೆ ಆಸನಗಳಿದ್ದಾರೆ. ದೇವಾಲಯದ ಅರ್ಚಕರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶಾಲೆಯ ಶಿಕ್ಷಕರು 3 ಸುಬ್ರಹ್ಮಣ್ಯರು ಏಕತ್ರರಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರುವಂತದ್ದು ಶ್ರೇಷ್ಠವಾದಂತ ಕಾರ್ಯಕ್ರಮ, ಅಥವಾ ನಾವು ಅದನ್ನು ಹೀಗೆ ಅರ್ಥೈಸಬಹುದು. ಕರಿಕಾನ ಪರಮೇಶ್ವರಿ ದೇವಿಯ ಪದತರದಲ್ಲಿ ನಡೆಯುವುದೆಲ್ಲವೂ ಶ್ರೇಷ್ಠವೇ, ಅಥವಾ ಶ್ರೇಷ್ಠವಾದದ್ದು ಮಾತ್ರ ಇಲ್ಲಿ ನಡೀತದೆ ಅಂತ ಒಂದು ಪುಣ್ಯ ಸಂಭ್ರಮಕ್ಕೆ ನಾವಿಲ್ಲಿ ಆಚರಣೆಯಾಗ್ತೇವೆ. ಇದು ತುಂಬಾ ಎತ್ತರವಾದಂತಹ ಕಾರ್ಯಕ್ರಮ. ನಾನು ಅಂದ್ಕೊಳ್ತೇನೆ, ಪ್ರತಿಭಾ ಪುರಸ್ಕಾರ ಅನ್ನೋದು ಈ ದೇವಾಲಯದ ಕನ್ನಡತೆ ಎಲ್ಲಾದ್ರೂ ನಡೀತದೆ ಅಂತಂದ್ರೆ ಅದು ಈ ಸ್ಥಳದಲ್ಲೇ ನಡೀಬೇಕು. ಯಾಕೆ ಅಂತಂದ್ರೆ ಪ್ರತಿಭೆ ಅನ್ನೋದು ತುಂಬಾ ಉಚ್ಚವಾದ ಸ್ಥಾನ. ದೇವಾಲಯ ಅನ್ನೋದು ಸುತ್ತೆಲ್ಲ ಊರುಗಳಿಗಿಂತ ಉಚ್ಚ ಸ್ಥಾನದಲ್ಲಿರುವಂತಹ ಸ್ಥಳ ಕರಿಕಾಲ ಪರಮೇಶ್ವರಿ ದೇವಾಲಯ. ನಮ್ಮ ಪಾಲಿನ ನಂದಿ ಹಿಲ್ಸ್, ನಮ್ಮ ಪಾಲಿನ ಕೊಡಚಾದ್ರಿ, ಎಲ್ಲ ಶ್ರೇಷ್ಠತೆಗಳನ್ನು ಹೊಂದಿರುವಂತಹ ಪವಿತ್ರವಾದಂತಹ ಸ್ಥಳ. ಅಷ್ಟೇ ಅಲ್ಲ, ಯಾವ ಅನಾದಿ ಕಾಲದಿಂದ ಎಷ್ಟು ಶ್ರೇಷ್ಠತೆಯನ್ನ ಹೊಂದಿತ್ತೋ ಈ ಆಧುನಿಕತೆಯ ನಡುವೆಯೂ ಅದೇ ಶ್ರೇಷ್ಠತೆಯನ್ನ, ಅದೇ ಭವ್ಯತೆಯನ್ನ, ಅದೇ ದಿವ್ಯತೆಯನ್ನ ಹಾಗೆ ಉಳಿಸಿಕೊಂಡು ಬಂದಿರುವಂತಹ ಪರಮ ಪವಿತ್ರವಾದಂತಹ ಸ್ಥಳ. ಅಂತ ಶ್ರೇಷ್ಠ ಸ್ಥಳದಲ್ಲಿ ಮಕ್ಕಳ ಉಚ್ಚ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪುರಸ್ಕರಿಸುವಂತಹ ಪುಣ್ಯ ಕಾರ್ಯ ದಿನ ನಡೆದಿದೆ. ದೇವಾಲಯದ ಆಡಳಿತ ಮಂಡಳಿ ಆಗಿ ಹೇಳಿದಂತೆ ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂದು ದೇವಾಲಯ ಇಲ್ಲಿ ನಡೆಸ್ತಾ ಇರುವಂತಹ ಈ ಶ್ರೇಷ್ಠ ಕಾರ್ಯಕ್ಕೆ ಇಲಾಖೆಯ ಪರವಾಗಿ ನಾವು ಸಾಕ್ಷಿಯಾಗ್ತಾ ಇರೋದು ತುಂಬಾ ಸಂತೋಷ ಸಂಗತಿ. ಇದು ನಾವು ನಾನು ಹಿಂದೆಲ್ಲೂ ಕಂಡಿರುವಂತಹ ಕಾರ್ಯಕ್ರಮ. ಯಾಕಂತಂದ್ರೆ ಆ ಕಡೆಯಿಂದ ಹಸಿರಿನ ರಾಶಿ, ಈ ಕಡೆಯಿಂದ ಹಸಿರಿನ ದೇವತೆ, ಇವೆರಡರ ಮಧ್ಯೆ ನಿಂತು ನಮಗೆ ಒಂದು 4 ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಮಹಾಭಾಗ್ಯ ಅಂತ ನಾನು ಭಾವಿಸ್ತೇನೆ. ಒಂದು ಪ್ರತಿಭಾ ಪುರಸ್ಕಾರ ಅಂತಂದ್ರೆ ಪ್ರತಿಭೆಯನ್ನು ಗುರುತಿಸಿ ಕೊಡುವಂತಹ ಒಂದು ಪುರಸ್ಕಾರ. ಆ ಒಂದು ಒಳ್ಳೆಯ ಕಾರ್ಯಕ್ರಮ ಕರಿಕಾಲ ಟ್ರಸ್ಟ್ ಅವರ ವತಿಯಿಂದ ನಡೀತಾ ಇದೆ. ಕಳೆದ ವರ್ಷನೂ ನಡೆದಿತ್ತು, ಈ ವರ್ಷನೂ ನಡೀತಾ ಇದೆ. ಅನೇಕ ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದಿಂದ ಬಂದವರು, ಹಳ್ಳಿಗಾಡಿನ ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದು ಮನೆಗೆ ಹೋಗಿ ತುಂಬ ಖುಷಿಯಿಂದ ಹೇಳ್ಕೊಳ್ತಾರೆ. ಇವತ್ತು ಕರಿಕಾಲಮ್ಮ ದೇವಸ್ಥಾನದಲ್ಲಿ ಇಟ್ಟಂಥ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ನಾನು ಭಾಗಿಯಾಗಿದ್ದೆ ಅಂತೇಳಿ. ಮಕ್ಕಳ ಖುಷಿ ಯಾವಾಗಲೂ ಅವ್ರು ಖುಷಿಯಿಂದಿದ್ರೆ ಮಾತ್ರ ಅವ್ರ ಪಾಲಕರು ತುಂಬ ಖುಷಿಯಿಂದ ಇರ್ತಾರೆ. ರಾಶಿ ಖುಷಿಯಾಗಿಬಿಟ್ರೆ ನಿಂಗೆ ಏನು ಬೇಕು ಕೇಳ್ತಾರೆ. ಕಡೆ ಅವ್ರು ಮೊಬೈಲ್ ಬೇಕು ಅವ್ರು ಹೇಳ್ದಂಗೆ. ಹಾಗಾಗಿ ಈ ಮೊಬೈಲ್ನ ಗೀಳನ್ನು ಸಹ ಸರ್ ಹೇಳಿದ್ರು. ಆ ಮೊಬೈಲ್ನ ಗೀಳಿನಿಂದ ಹೊರಗೆ ಬಂದರೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಕಲಿಕೆಯಲ್ಲಿ ಮಾಡ್ಬೋದು. ಹಾಗಾಗಿ ಕಲಿಕೆಯಲ್ಲಿ ಆ ಸಾಧನೆ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮೊಬೈಲನ್ನು ಬಳಸ್ತೇವಲ್ಲ, ಅದು ಇತಿಮಿತಿಯಾಗಿದ್ದರೆ ಮಾತ್ರ ಸಾಧ್ಯ. ಇಲ್ಲಿ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಪ್ರಕಟಿಸಿ ಗುರುತಿಸ್ತಿರುವುದು ಒಂದು ದೊಡ್ಡ ಕಾರ್ಯಕ್ರಮ. ಅದನ್ನು ಮಾಡಿಕೊಂಡು ಬಂದರೆ ಆ ಮಕ್ಕಳಿಗೂ ತುಂಬ ಹುಮ್ಮಸ್ಸು ಬರುತ್ತೆ, ಮತ್ತು ಮುಂದೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ಅವ್ರಿಗೂ ತುಂಬ ಒಂದು ಬರುತ್ತೆ. ಆಮೇಲೆ ಪೇರೆಂಟ್ಸ್ಗೂ ತುಂಬ ಇದಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಏನಾದ್ರು ಒಂದು ರೆಕಗ್ನಿಷನ್ ಬಂದರೆ ಅವ್ರಿಗೂ ಒಂದು ದೊಡ್ಡ ಏನೋ ಒಂದು ಕೀರ್ತಿ ಬಂದಂಗೆ ಆಗುತ್ತೆ. ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ಇನ್ನೊಂದು ನಾನು ಪರಿಚಯ ಮಾಡಿಕೊಡ್ಬೇಕು ಅಂದರೆ, ನಾನು ಜಸ್ಟಿಸ್ ನಾಗರತ್ನ ಅಂತ ಎಲ್ಲರೂ ಕೇಳಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್. ಅವರ ಹಸ್ಬೆಂಡ್ ನಾನು. ಅವರೆಲ್ಲ ನಿಮಗೆ ತುಂಬ ಪರಿಚಯ ಆಗಿರ್ಬೋದು. ಮತ್ತು ದೇಶಕ್ಕೆ ಒಂದು ಖ್ಯಾತಿ ತಂದಿದ್ದಾರೆ. ಮತ್ತು ಅವರು ಮೊಟ್ಟ ಮೊದಲ ಮಹಿಳಾ ಚೀಫ್ ಜಸ್ಟಿಸ್ ಆಗಲಿದ್ದಾರೆ 27ಗೆ. ಆ ಒಂದು ದೃಷ್ಟಿಯಿಂದ ಎಲ್ಲರಿಗೂ ನಾನು ಪರಿಚಯ ಮಾಡಿಕೊಟ್ಟಿದ್ದೀಗ ತುಂಬ ಸಂತೋಷ. ಈ ಸಭೆಯಲ್ಲಿ ಕೂಡಿಸಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂತಹ ಪಾಲಕರೇ, ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ವೃಂದದವರು, ಇಂತಹ ಒಂದು ಸಂದರ್ಭ ನಡೆಯುತ್ತದೆ ಅಂತಾದರೆ ಅದಕ್ಕೆಲ್ಲ ಮೇಧೆ ಸರಸ್ವತಿವರೇ ನಮ್ಮ ಮೇಧಸ್ಸನ್ನು ಅಥವಾ ಮೇಧಾಶಕ್ತಿಯನ್ನು ವೃದ್ಧಿಸುವಂತಹ ಆ ತಾಯಿ ಕಾರಣರಾಗಿರ್ತಾರೆ. ನಮ್ಮ ಆಡಳಿತ ಮಂಡಳಿಯವರು ಕಳೆದ ವರ್ಷದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು.
ಅದನ್ನು ಆಯೋಜಿಸಲಿಕ್ಕೆ ಅವರಿಗೆ ಪ್ರೇರಣೆಯಾಗಿದ್ದು ತಾಯಿಯ ಸಂವಿಧಾನದಲ್ಲಿ ಏನೂ ಕಲಿಯದೇ ಇರತಕ್ಕಂತಹ ಮುದ್ದು ಮಕ್ಕಳನ್ನು ಕರೆದು ಅವರನ್ನು ಬೆನ್ನು ತಟ್ಟಿ ನೀವು ಮುಂದೆ ಒಳ್ಳೆಯವರಾಗಬೇಕು, ದೇಶಕ್ಕೆ ನಿಮ್ಮ ಕೊಡುಗೆ ಆಗಬೇಕು ಎನ್ನುವಂತಹ ಸಂಕಲ್ಪದೊಟ್ಟಿಗೆ ಇದನ್ನು ಆರಂಭ ಮಾಡಿದ್ದಾರೆ. ಇದಕ್ಕೆ ಖಂಡಿತವಾಗಿ ಆ ಭಗವತಿಯ ಅನುಗ್ರಹ ಬಂದಿರತಕ್ಕಂತಹ ಯಾರ್ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಪುರಸ್ಕಾರವನ್ನು ಸ್ವೀಕಾರ ಮಾಡಿದ್ದಾರೋ ಅವರಿಗೆಲ್ಲ ಅವರ ಆಶೀರ್ವಾದ ಇವತ್ತು ಸಿಕ್ಕಿದೆ. ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುವಾಗ ತಾನು ಮೊದಲನೇ ಸ್ಥಾನವನ್ನು ಗಳಿಸಬೇಕು, ಹೀಗೆ ಎಲ್ಲ ಆಲೋಚನೆ ಮಾಡಿಕೊಂಡು ಓದ್ತಾ ಹೋಗ್ತಾರೆ. ಕೆಲವರಿಗೆ ಮೇಧಾಶಕ್ತಿ ವಿಶೇಷವಾಗಿದ್ದರೆ ಅವರು ಮೊದಲನೇ ಸ್ಥಾನವನ್ನು ಗಳಿಸ್ತಾರೆ. ಹಾಗಾಗಿ ತಾಯಿಯನ್ನು ನಾವು ಆರಾಧನೆ ಮಾಡಿದರೆ, ನಮಗೆ ಎಲ್ಲವನ್ನೂ ಕೊಡುವಂತಹ ಶಕ್ತಿ ಇದ್ದಂತಹ ತಾಯಿಯನ್ನು ನಾವು ಆರಾಧಿಸಿದರೆ ಖಂಡಿತವಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿಯೂ ಆ ಮೇಧಾಶಕ್ತಿ ಎನ್ನುವಂತಹದ್ದು ವೃದ್ಧಿಯಾಗುತ್ತದೆ. ಇದಕ್ಕೆ ಇಂದು ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿದ್ದೀರಿ. ಆ ದೇವಿಯ ಅನುಗ್ರಹ ಸದಾ ನಿಮಗೆ. ಕೇವಲ ಮಕ್ಕಳಷ್ಟೇ ವಿದ್ಯಾರ್ಥಿಗಳಲ್ಲ, ತಂದೆ ತಾಯಿಗಳು ಸಹ ವಿದ್ಯಾರ್ಥಿಗಳೇ ಆಗಿರಲಿ. ನಮ್ಮ ಹಳ್ಳಿಯ ಭಾಗದಲ್ಲಿ ಇಲ್ಲಿ ಬಂದಿರತಕ್ಕಂತಹ ಅನೇಕ ತಂದೆ ತಾಯಿಗಳು ಅವರ ವಿದ್ಯಾಭ್ಯಾಸ ಕಾಲದಲ್ಲಿ ಶಾಲೆಗೆ ಹೋಗುವುದು ಕಷ್ಟ ಆಗಿತ್ತು, ಅಥವಾ ಶಾಲೆ ಇದ್ದರೂ ಇವರು ಶಾಲೆಗೆ ಹೋಗುವುದು ಕಷ್ಟ ಆಗಿದೆ. ಯಾಕೆ ಕೇಳಿದ್ರೆ ಶಾಲೆಗೆ ಹೋಗಬೇಕು ಅಂತ ಹೋದರೆ ಬೇರೆ ಎಲ್ಲೋ ಹೋಗಿ ಆಟ ಆಡ್ಕೊಂಡು ಬಂದಿರ್ತೀವಿ, ಆ ಕಾಲ ಆಗಿತ್ತು. ಆದರೆ ಈಗ ಹಾಗಲ್ಲ. ಶಾಲೆಗೆ ಹೋಗಲಿಕ್ಕೆ ತಂದೆ ತಾಯಿಗಳು ಪುರಸ್ಕರಿಸ್ತಾರೆ. ನಮ್ಮ ಮಕ್ಕಳು ಮೇಲೆ ಹೋಗಬೇಕು, ನಮ್ಮ ಮಕ್ಕಳು ಕಲಿಯಬೇಕು, ನಾವು ಪಟ್ಟ ಕಷ್ಟವನ್ನು ಅವರು ಪಡಬಾರದು ಎನ್ನುವಂತಹ ಭಾವನೆ ಪ್ರತಿಯೊಂದು ತಂದೆ ತಾಯಿಗಳಲ್ಲಿಯೂ ಇದೆ. ಅಂತಹ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಳುಹಿಸಿ, ಶಾಲೆಯಲ್ಲಿ ಇವತ್ತು ನಮ್ಮ ಈ ಭಾಗದ ಸರ್ಕಾರಿ ಶಾಲೆಯಲ್ಲಿ ಒಳ್ಳೊಳ್ಳೆಯ ಶಿಕ್ಷಕರಿದ್ದಾರೆ. ಅವರ ಶ್ರಮ ಹೇಗಿದೆ ಅಂತ ಕೇಳಿದ್ರೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು, ಪ್ರತಿಭಾವಂತರಾಗಬೇಕು ಎನ್ನುವಂತಹ ಹಬ್ಬದೊಟ್ಟಿಗೆ ವಿದ್ಯಾರ್ಥಿಗಳೊಟ್ಟಿಗೆ ಅವರು ಬೆರೀತಾರೆ. ಹಾಗೆ ಬೆಳೆದು ಏನು ಕಲಿಸ್ತಾರೋ ಅದನ್ನ ಪಾಲಕರು ಪುನಃ ಅವರಲ್ಲಿ ಉಚ್ಚರಿಸಬೇಕು, ಅಥವಾ ಏನು ಕಲಿಸಿದ್ದಾರೆ ನಾವು ಕೇಳಬೇಕು. ಮನೆಗೆ ಬಂದಾಕ್ಷಣ ಹುಡುಗರಿಗೆ ನಾವು ಈಗಿನ ಆಧುನಿಕವಾಗಿರ್ತಕ್ಕಂತಹ ಟಿವಿಯೋ ಅಥವಾ ಮೊಬೈಲನ್ನು ಕೊಟ್ಟು ಹಾಳು ಮಾಡಬಾರ್ದು. ಮಕ್ಕಳಿಗೆ ನೀವು ಏನು ಕಲಿಸಿದ್ದಾರೆ, ಈ ಶಾಲೆಯಲ್ಲಿ ಏನು ಮಾಡಿದ್ರಿ, ಯಾವ ಚಟುವಟಿಕೆಗಳನ್ನು ಮಾಡಿದ್ರಿ, ಇದನ್ನ ಪುನಃ ನಾವು ಉಚ್ಚರಿಸಿದರೆ ಖಂಡಿತವಾಗಿ ಮಕ್ಕಳು ಬೆಳೆಯಲಿಕ್ಕೆ ಅವರಲ್ಲಿರತಕ್ಕಂತಹ ಸೂಕ್ತವಾಗಿರತಕ್ಕಂತಹ ಏನು ಪ್ರತಿಭೆಗಳಿದೆಯೋ ಅದು ಹೊರಬರಲಿಕ್ಕೆ ಕಾರಣವಾಗುತ್ತದೆ. ಅದನ್ನ ಆ ದೇವಿ ಬಾಲಕರಿಗೂ ಇವತ್ತು ಬಂದಿರತಕ್ಕಂತಹ ಬಾಲಕರಿಗೂ ಸಹ ಆ ರೀತಿಯಾಗಿರ್ತಕ್ಕಂತಹ ಬುದ್ಧಿಯನ್ನು ಪ್ರಚೋದಿಸಲಿ ಎನ್ನುವಂತಹ ಮಾತು ಹೇಳ್ತೇವೆ.
ರೀತಿಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದು ನನಗೆ ಎರಡನೇ ಅನುಭವ. ಒಬ್ಬ ಪಾಲಕನಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆದಂಥ ಶಿರ್ಸಿಯಲ್ಲಿ ಮಾರಿಕಮ್ಮ ದೇವಿ ಟ್ರಸ್ಟ್ನವರು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿದಂಥ ಪ್ರತಿಭಾ ಪುರಸ್ಕಾರದಲ್ಲಿ ನನ್ನ ಮಗಳನ್ನ ಕಳ್ಕೊಂಡು ಹೋಗಿದ್ದೆ. ಅಲ್ಲಿ ಪಾಲಕನಾಗಿ ಆ ಒಂದು ವೇದಿಕೆಯಲ್ಲಿ ನನ್ನ ಮಗಳು ಪುರಸ್ಕಾರವನ್ನು ಪಡ್ಕೊಂಡಾಗ ನನಗೆ ಹೆಮ್ಮೆ ಅನಿಸಿತು. ಇವತ್ತು ನನ್ನ ವಿದ್ಯಾರ್ಥಿನಿ ಈ ಒಂದು ಸ್ಥಳದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡಿಬೇಕಿತ್ತು. ಆದರೆ ಆಕೆಯ ವೈಯಕ್ತಿಕ ಕಾರಣಗಳಿಂದಾಗಿ ಅವಳಿಗೆ ಬರ್ಲಿಕ್ಕಾಗಲಿಲ್ಲ. ಪಾಲಕರು ಹೇಳಿದ್ರು, ಸರ್ ನೀವು ತಗೊಂಡ್ರೆ ತಾವು ತಗೊಂಡಾಗೆ ನಿನ್ನ ನೆಚ್ಚಿನ ಶಿಷ್ಯ ತಗೊಂಡಾಗ ಸರ್ ಮತ್ತೆ ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಾಗ ಅವರ ಒಂದು ಇಚ್ಛೆಯ ಮೇರೆಗೆ ನಾನು ನನ್ನ ವಿದ್ಯಾರ್ಥಿನಿಯ ಪರವಾಗಿ ನಾನು ತಾವು ಕೊಟ್ಟಂಥ ಪ್ರತಿಭಾ ಪುರಸ್ಕಾರವನ್ನು ನಾನು ಪಡೆದಿದ್ದೇನೆ. ಅದನ್ನು ಶಾಲೆಯಲ್ಲಿ ಅವಳನ್ನು ಕರೆದು ಮತ್ತೆ ನಾನು ಅವಳನ್ನು ಪುರಸ್ಕಾರ ಮಾಡುವುದಿದೆ. ವಂದೇ ಮಹೇಶ್ವರೀಂ ಶಾಂತಾಂ ಶಾಂಭವೀಂ ವನದೇವತಾಂ ಚಿದಾನಂದಮಯೀಂ ಸರ್ವಗುಣೋಪೇತಾಂಚ ನಿರ್ಗುಣಾಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಕ್ಷೇತ್ರಾಧಿಪಳಾಗಿರ್ತಕ್ಕಂತಹ ಪರಮೇಶ್ವರಿ ಹಾಗೂ ಕ್ಷೇತ್ರಾಧಿಪನಾಗಿರ್ತಕ್ಕಂತಹ ಪರಮೇಶ್ವರನನ್ನು ನಮಿಸಿ ಒಂದೆರಡು ಈ ಕ್ಷೇತ್ರದ ಬಗ್ಗೆ ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ಈ ಕ್ಷೇತ್ರ ಸಾಮಾನ್ಯ 600 ವರ್ಷಗಳ ಹಿಂದೆ ಇಲ್ಲಿ ದೇವಿಯ ಆವಿರ್ಭಾವ ಆಗಿದೆ ಎನ್ನುವಂಥದ್ದನ್ನು ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಬಂದಿದ್ದಾರೆ. ಅದು ಒಂದು ಹಸುವಿನಿಂದ ಗೊತ್ತಾಗಿದೆ. ಹಸು ಆ ಶಿಲೆ ಮೇಲೆ ಹಾಲು ಸುರಿಸಿ ಹೋಗುತ್ತಿದ್ದಂತೆ ಅಲ್ಲಿಂದ ಪೂಜಾ ಕೈಂಕರ್ಯಗಳೆಲ್ಲ ಆರಂಭವಾದವು. ಸಾಮಾನ್ಯ 70 ವರ್ಷದ ಹಿಂದೆ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ತಪಸ್ಸನ್ನು ಧಾರೆ ಎರೆದರು. ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಿದರು. ಅಲ್ಲಿಂದ ಈ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂತು. ನಾನೂ ಸಹ ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವನು. ನನ್ನ ವಿದ್ಯಾಗುರುಗಳಾದ ವಿಶ್ವೇಶ್ವರ ಭಟ್ರು ಅನೇಕ ವಿದ್ಯಾರ್ಥಿಗಳಿಗೆ ಸಾಮವೇದವನ್ನು ಕಲಿಸಿದರು. ನಾವೆಲ್ಲ ಆ ಸಂದರ್ಭದಲ್ಲಿ ನಡೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ಸಣ್ಣದಾಗಿರ್ತಕ್ಕಂತಹ ಮನೆಯಲ್ಲಿ ಉಳಿದು ವಿದ್ಯಾಭ್ಯಾಸವನ್ನು ಮಾಡಿರತಕ್ಕಂಥ ಒಂದು ಸಂದರ್ಭ ಇದೆ. ಇವತ್ತು ಈ ಕ್ಷೇತ್ರ ಬೃಹತ್ತಾಗಿ ಬೆಳೆದಿದೆ. ಬೆಳೆದರೊಟ್ಟಿಗೆ ಈ ರೀತಿಯಾಗಿರ್ತಕ್ಕಂಥ ಇವತ್ತು ನಡೆದಿರತಕ್ಕಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಫೆಬ್ರವರಿಯಲ್ಲಿ ಅಹೋರಾತ್ರಿ ಬೆಳದಿಂಗಳ ಸಂಗೀತ, ಇದೇ ರೀತಿಯಾಗಿರ್ತಕ್ಕಂತಹ ಪ್ರತಿಭಾ ಪುರಸ್ಕಾರ, ಹೊಸಕುಳಿಯ ಉಮಾಮೀಶ್ವರ ಕಲಾವರ್ಧಕ ಸಂಘದವರು 46 ವರ್ಷದಿಂದ ಅವಿರತವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ತಾಳಮದ್ದಳೆ ಕಾರ್ಯಕ್ರಮ, ಇದೆಲ್ಲ ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದರೊಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಸಹ ವಿಶೇಷವಾಗಿ ಇಲ್ಲಿ ನೆರವೇರುತ್ತದೆ. ಅನೇಕ ಭಕ್ತಾದಿಗಳು ಬಂದು ಈ ಕ್ಷೇತ್ರದಲ್ಲಿ ತಮ್ಮ ಯಾವ ಕೋರಿಕೆಗಳನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅದನ್ನು ಇವತ್ತಿಗೂ ಆ ದೇವಿ ಸ್ವತಃ ನಿಂತು ಅದನ್ನು ನೆರವೇರಿಸಿಕೊಡ್ತಾ ಇದ್ದಾಳೆ. ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅಂತಹ ದೇವಿಯ ಸಾನ್ನಿಧ್ಯದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆಯಲಿ. ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರಾಧಿಪಳಾಗಿರ್ತಕ್ಕಂತಹ ಭಗವತಿಯ ದರ್ಶನವನ್ನು ಪಡೆದು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಲಿ ಎನ್ನುವಂತಹ ಮಾತನ್ನು ಹೇಳಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಕರಿಕಾರ ಪರಮೇಶ್ವರಿಯ ಪದತಲದಲ್ಲಿ ವಂದಿಸ್ತಾ ಕ್ಷೇತ್ರದ ಬಗ್ಗೆ ಎರಡು ಮಾತು. ಭಗವಾನ್ ಪರಮಪೂಜ್ಯ ಶ್ರೀಧರ ಸ್ವಾಮಿಗಳಿಂದ ಪುನರುಜ್ಜೀವನಗೊಂಡಂಥ ಶ್ರೀ ಕ್ಷೇತ್ರ ಕರಿಕಾನ ಪರಮೇಶ್ವರಿ ದೇವಾಲಯ ನಮ್ಮ ನೀಲ್ಕೋಡ್ ಗ್ರಾಮದಲ್ಲಿ ಶಿಖರಪ್ರಾಯವಾಗಿ ಇರುವಂಥ ದೇವಸ್ಥಾನ ಇದು. ಈಗ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆ್ಯಕ್ಟ್ಗಳಿಗೆ ನೋಂದಣಿಯಾದಂಥ ಒಂದು ಸಂಸ್ಥೆ ಇದು. ಈಗ ಕಾಲಾಂತರದಲ್ಲಿ ಕಾನೂನು ಬದಲಾದ ನಂತರ ಈಗ ಒಂದು ಆಡಳಿತ ಮಂಡಳಿಯನ್ನು ನೋಂದಾಯಿಸಿಕೊಂಡು ಕಳೆದ 4 ವರ್ಷಗಳಿಂದ ನಾವು 9 ಜನ ಆಡಳಿತ ಕಮಿಟಿಯ ಮೆಂಬರ್ಗಳು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನವರಾತ್ರಿ ಉತ್ಸವ ಹಾಗೂ ದೈನಂದಿನ ಪೂಜೆ, ವಿಶೇಷ ಉತ್ಸವಗಳು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಇಲ್ಲಿ ಕಾರ್ಯಕ್ರಮ ಮಾಡುವಾಗ ನಾವು ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೇವೆ.
ಈ ವರ್ಷ ನಡೆಸಿರುವಂಥದ್ದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಇಲ್ಲಿಯ ಕ್ಲಸ್ಟರ್ ಲೆವೆಲಲ್ಲಿ ಇರುವ ಕನ್ನಡ ಶಾಲೆಗಳಲ್ಲಿ 7ನೇ ವರ್ಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ SLCಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಹಾಗೂ PUC 2 ವಿಭಾಗಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂಥವರಿಗೆ ಅವರನ್ನು ಇಲ್ಲಿ ಕರೆದು ಅವರನ್ನು ಗೌರವಿಸಿ ಆರ್ಥಿಕ ಸಹಾಯವನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, ಅನೇಕ ಸಮಾಜಮುಖಿ ಕಾರ್ಯಕ್ರಮ ದೇವಸ್ಥಾನದಿಂದ ನಡೆಯಬೇಕು ಎಂಬಂಥ ಸಂಕಲ್ಪದೊಂದಿಗೆ ನಾವು ಎಲ್ಲ ಒಂದೇ ಅಭಿಪ್ರಾಯವನ್ನು ತಳೆದು ಅನೇಕ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ, ಆರ್ಥಿಕ ಅನುಕೂಲವಿಲ್ಲದಂಥ ವಿದ್ಯಾರ್ಥಿಗಳಿಗೆ ತಾಲೂಕಾ ಮಟ್ಟದಲ್ಲಿ ಕೂಡ ಕನ್ನಡ ಶಾಲೆಯಲ್ಲಿ ಹಾಗೂ ಅನುದಾನಿತ ಶಾಲೆಯಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅದು ಮುಂದಿನ ದಿನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಿದೆ. ಇಲ್ಲಿ ನಮಗೆ ಮಿತವಾದಂಥ ಒಂದು ಸ್ಥಳ ಇದೆ. ಕೇವಲ 32 ಗುಂಟೆ ಜಾಗದಲ್ಲಿ ಎಲ್ಲವೂ ಆಗಿ ಹೋಗಬೇಕಾಗಿದೆ. ಅದಕ್ಕೂ ಮುಂದಿರುವಂತೆಲ್ಲ ಫಾರೆಸ್ಟ್ ಸ್ಥಳ. ಆದ್ದರಿಂದ ಮಿತವಾದ ವ್ಯವಸ್ಥೆಯಲ್ಲಿ ನಾವು ನಮ್ಮಷ್ಟು ಆದಷ್ಟು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ದೇವಸ್ಥಾನದ ಮುಖ್ಯ ಅರ್ಚಕರಾಗಿ ಸುಬ್ರಹ್ಮಣ್ಯ ಭಟ್ರವರು 42 ವರ್ಷಗಳ ಕಾಲ ನಿರಂತರವಾಗಿ ಅವರ ಒಂದು ಹೆಸರು ಅಮ್ಮನವನ ಭಟ್ರು ಅಂತ ಪ್ರಸಿದ್ಧರಾದವರು. ಆ ರೀತಿಯಾಗಿ ಅತ್ಯಂತ ದೃಢ ಮನಸ್ಸಿನಿಂದ ಸಂಕಲ್ಪ ಶುದ್ಧರಾಗಿ, ಅವರ ಆಚಾರ ಹೇಗೆ ಶುದ್ಧವೋ ಹಾಗೆ ಸಂಕಲ್ಪ ಶುದ್ಧರಾಗಿ ಈ ಒಂದು ಸನ್ನಿಧಾನವನ್ನು, ಈ ದೇವಿಯ ಅರ್ಚಕತ್ವವನ್ನು ನಡೆಸ್ಕೊಂಡು ಬರುತ್ತಿರುವುದು ನಮ್ಮನ್ನೆಲ್ಲ ಸುದೈವದು. ಆ ರೀತಿಯಲ್ಲಿ ಒಟ್ಟಾರೆ ಜನರ, ಭಕ್ತರ, ಊರಿನವರ ಎಲ್ಲರ ಸಹಕಾರದಿಂದ ನಾವು ಈ ಒಂದು ಕ್ಷೇತ್ರವನ್ನು ನಡೆಸ್ಕೊಂಡು ಇಲ್ಲಿ ಇರುವಂಥ ಕ್ಷೇತ್ರವನ್ನು ಇದ್ದ ಸ್ಥಿತಿಯಲ್ಲೇ ನಾವು ಮಾಡುವಂಥ ಸಂಕಲ್ಪ ನಮ್ಮದು. ಇದನ್ನು ಪ್ರವಾಸಿ ಕೇಂದ್ರವಾಗಿ ನಮಗೆ ಆಗಬೇಕಾಗಿಲ್ಲ. ಪ್ರವಾಸಿಗರು ಬಂದು ಕ್ಷೇತ್ರವನ್ನು ಹೊಲಸು ಮಾಡುವಂಥ ವಿಚಾರ ನಮ್ಮಲ್ಲಿಲ್ಲ. ಈ ಕ್ಷೇತ್ರ ಹಿಂದೆ ಹೇಗಿದೆಯೋ, ಭಗವಾನ್ ಶ್ರೀಧರ ಸ್ವಾಮಿಗಳ ಸಂಕಲ್ಪ ಹೇಗಿದೆಯೋ ಅದೇ ಮುಂದುವರಬೇಕು ಅಂತ ಸಂಕಲ್ಪದೊಂದಿಗೆ ನಾವು ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮಸ್ಕಾರ.